ಗೂಗ್ಯವ. ಹೌದು. ಇವ ಇವ ಏನು ಇವ ಮಾನ್ಸಿದ ಮಾರ ಏನದ ನೋಡ್ ಕಾಗಿ ಗುಣ ಇವ. ಹೌದು ಹೌದು ಹೌದು. ಬರೇ ಸುಮಾರು ಬುದ್ಧಿ. ನೀನ್ ಏನ್ ಜಿಗಿದೆ ಆಡಿದ್ರು ಕೂಡಾನು ಹೌದು. ಹುಣ್ಣೂರು ಬೀರು ಸಿದ್ದನ ಆಶೀರ್ವಾದ, ನಿನ್ನೂರು ಮಲ್ಕಾರ್ ಸಿದ್ದನ ಆಶೀರ್ವಾದ ಇರುವವರೆಗೆ ನಿಮ್ಮಂತ ಲಪುಟ್ರಿಗೆ ಅಂಜುವಂತ ಮ್ಯಾಳ ನಮ್ದಲ್ಲ. ಹೌದು. ಇಟ್ಟು ಮಾತಾಡ್ಕೋತ ಹೋಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೌದು ಆದಿ ಜಗದ್ಗುರು ರೇವಣ್ ಸಿದ್ದೇಶ್ವರನ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡ ನಮನಗಳನ್ನ ಸಲ್ಲಿಸುತ್ತ ರೇವಣ್ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರುವಂತ ಯಾರಿಪ್ಪ ಹಾಲು ಮತ ಧರ್ಮದ ಕುಲಗುರು ಆಗಿರುವಂತ ಸಿರಾಡೋಣ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರುವಂತ ಯಾವ ನನ್ನ ಶಿವಸಿದ್ಧ ಬೀರೇಶ್ವರನ ಅಡಿದಾವರಿಗಳಲ್ಲಿ ನಾನು ನತಮಸ್ತಕನಾಗಿ ಹೌದು ಶಿವಸಿದ್ಧ ಬೀರೇಶ್ವರನ ಪರಮ ಶಿಷ್ಯನಾಗಿರುವಂತ ಅವ್ರು ಯಾರಿಪ್ಪ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರುವಂತ ವರ್ಷಿಗೊಮ್ಮೆ ದಿವಳಿಗೆ ಅಮಾವಾಸ್ಯೆಗೆ ಶಿವ ಪಾರ್ವತಿಯರನ್ನೇ ದರಿಗಿಳಿಸಿರುವಂತ ನನ್ನಪ್ಪ ಮಹಿಮಾಂತಕ ಮಾಳಿಂಗರಾಯನ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡ ನಮನಗಳನ್ನ ಸಲ್ಲಿಸುತ್ತ ಹೌದು ಈ ಪಾವನ ಕ್ಷೇತ್ರ ಈ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತ ಯಾವ ನನ್ನ ದಾವುಲ್ ಮಲಿಕ ಮುತ್ಯನ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸುತ್ತ ಹೌದೌದು ಈ ದಾವಲ್ ಮಾಲಿಕನ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಏನಾಗಿದ್ರಿಪ್ಪ ಇಲ್ಲಿ ಕೂಡಿರ್ತಕ್ಕಂಥ ಸಭಾ ಪಂಡಿತರು, ವೇದ ಪಂಡಿತರು, ಪುರಾಣ ಪಂಡಿತರು ತಾಯಂದ್ರಿಗೆ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದು ಗಪ್ರಣ ಇದೇ ಈ ದಾವಲ ಮಲಿಕನ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಜಾಗರಣೆ ಸೇವೆಗೋಸ್ಕರ ಏನ್ ಮಾಡ್ಯಾರಿಪ್ಪ 2 ಡೊಳ್ಳಿನ ಕಲಾ ಸಂಘವನ್ನು ಬರಮಾಡಿಕೊಂಡಿದ್ದು ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತದ. ಹೌದು. ಒಂದು ನಮ್ಮದೇ ಆದಂತ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದ ಬೀರಸಿದ್ದೇಶ್ವರ ಡೊಳ್ಳಿನ ಸಂಘ ನಮ್ಮ ಸಂಘ. ನಮ್ಮ ಜೊತೆಯಲ್ಲಿ ಹಾಡ್ಲಕ್ ಬಂದಿರುವಂತ ಶ್ರೇಷ್ಠ ವಿದ್ವಾಂಸ ಪಂಡಿತರು, ಪುರಾಣ ಪಂಡಿತರು, ಜ್ಞಾನವಂತರು. ಹೌದು. ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಪೈಕಿ ಉಮದಿ ಗ್ರಾಮದ ಈರಮಲಕಾರಿ ಸಿದ್ದೇಶ್ವರ ಡೊಳ್ಳಿನ ಸಂಘ ಹಿಂಗೆ 2 ಕಲಾ ಸಂಘವನ್ನು ಬರಮಾಡಿಕೊಂಡಿದ್ದು ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತದ ಪುಣ್ಯಾತ್ಮರೇ. ಹೌದು. ಈ 2 ಕಲಾ ಸಂಘದಿಂದ ಕೂಡಿದಂತ ಸಭೆಯಲ್ಲಿ ಒಂದು ವಿನಂತಿದಿಂದ ಕೇಳಿಕೊಳ್ಳೋದೇನಂದ್ರೆ, ಇವತ್ತಿನ ರಾತ್ರಿ ನಾವು ಮಾಡುವಂತ ಭಗವಂತನ ಸೇವೆಯಲ್ಲಿ ಕೆಲವೊಂದು ತಪ್ಪದೋಷಗಳಾದ್ರೂ ಆಗ್ಬಹುದು. ಹೆಂಗ್ರಿಪ್ಪ? ಹಾಡುವಂತ ಹಾಡಿನಲ್ಲಿ, ಬಾರ್ಸಾಡುವಂತ ವಾದ್ಯದಲ್ಲಿ, ಮಾತಾಡುವಂತ ಮಾತಿನಲ್ಲಿ ಕೆಲವೊಂದು ತಪ್ಪದೋಷಗಳಾದ್ರೂ ಕೂಡ ಇಂಗ್ಲೇಶ್ವರ ಮತ್ತು ಉಮದಿ ಗ್ರಾಮದು ಅಲ್ಲ, ಹೌದು, ಸ್ವತಃ ನಮ್ಮ ಕೊಗಟ್ನೂರು ಗ್ರಾಮದು ನಮ್ಮ ಊರಿನ ಮಕ್ಕಳು ಅದಾವು ಅಂತೇಳಿ ತಿಳ್ಕೊಂಡು ನಾವು ಮಾಡಿದಂತ ತಪ್ಪವನ್ನು ಮನ್ನಿಸ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿದ್ದೀನಿ ಕೇಳ್ಕೊತೀನಿ. ಹೌದು. ಬಾಳ್ ಮಾತಾಡ್ಲಾರೇನೆ ಪ್ರಥಮದಲ್ಲಿ ಉಮದಿಯವರ ಹಾಡಿ ಮಾತಾಡಿದ ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತದ. ಹೌದು. ನಾವು ಊಟ ಮಾಡುವಂತ ಸಂದರ್ಭದಲ್ಲಿ ಅವ್ರು ಹಾಡ್ತಿದ್ರು. ಅವ್ರ ಹಾಡಿ ನಾವೇನು ಅವ್ರಿಗೇನು ಅಂದೇ ಇಲ್ಲ. ನಾವು ಹೌದು, ನಾವಿನ್ನ ಊಟಕ್ಕೆ ಕೂತೇವು. ಅವ್ರ ಚಟ ಅದದು. ಹೆಂಗ್ರಿಪ್ಪ? ಅವ್ರ ಚಟ ಹೆಂಗದಂದ್ರ ಒಟ್ಟು ಸುಮ್ಮಿದ್ರು ಜಗಳಕ್ ಬೀಳುದು. ಹೌದು ಹೌದು. ಕಾಲು ಕೆದರಿ ಜಗಳಕ್ ಬೀಳುದು. ಹಗ್ಗ ತಿನ್ನುವುದೇ ಬರೀ. ಅವ್ರು ಬಂದ ಕೂಡಲೇ ನಮ್ಮ ಪಾಳ್ಯದಲ್ಲಿ ಅವ್ರು ಹಾಡಿ ಸುಮ್ ಕುಂದಿರ್ಬೇಕು. ನಮ್ಮ ಪಾಳ್ಯದಲ್ಲಿ ಅವ್ರು ಏನು ಹಾಡಿ ಸುಮ್ ಕೂತ್ ಕೂಡಲೇ ನಮ್ಮ ಪಾಳ್ಯದಲ್ಲಿ ನಾವು ಹಾಡಿ, ನಾವು ಮಾತಾಡಿ, ನಾವು ಅವ್ರಿಗೆ ಪ್ರಶ್ನೆ ಕೇಳಬೇಕು. ಇದು ಪದ್ಧತಿ. ಇದು ಹೌದು ಹೌದು. ಪದ್ಧತಿ ಅಂದ್ರೆ ಹಿಂಗದ. ಅವನಿಗೆ ಪದ್ಧತಿನೂ ಕೂನಿಲ್ಲ, ಅದ್ರ ಮರ್ಮನೂ ಕೂನಿಲ್ಲ. ಸುಮ್ ಕೇಳುದಂದ ಕೂಡಲೇ ಪಾಳೆ ಬಂದ ಕೂಡಲೇ ಅವ್ರು ಬರ್ಲಿಲ್ಲ ಅಂದ್ರೂ ಇನ್ನಾನು ಅಚ್ಚಿ ಕಡೆ ಆ ಕೊಗಟ್ನೂರು ಊರ ಅಚ್ಚಿ ಕಡೆ ಇದ್ರು ಇಲ್ಲಿ ಪ್ರಶ್ನೆ ಕೇಳೇ ಬಿಡ. ಬರ್ಲಿಲ್ಲ ಅಂದ್ರು ಕಡೆ ಗಿಡಕ್ಕರೆ ಕೇಳೇ ಬಿಡ. ಇಂಥ ಹುಚ್ಚುದುಲಿ ಅದದು.
ಅವನ್ ನಾನ್ ನೋಡಕತ್ತಿ ಹೌದು. ಇವನ್ ಭಯಂಕರ ಕೆಟ್ಟ ಸುಮಾರು ಇವ. ಹಾ ಹಾ ಏ ಪಾಪ ಅವನಿಗೆ ಧರ್ಮ ನೀನ್ ಹುಚ್ಚರಂಗ್ ಮಾತಾಡಿದ್ರೆ ನಾನು ಒಪ್ಪುದಿಲ್ಲ. ಅವ್ರ ಮ್ಯಾಳಲ್ಲಿ ಇರುವವರು ಒಂದು ಕಾಗಿ ಇನ್ನೊಂದು ಗೂಗಿ. ನಾನು ಹೇಳ್ತೀನಿ, ಸುಮ್ಮನೆ ಇನ್ನೊಬ್ರಿಗೆ ಅನ್ಬಾರ್ದು. ಇದು ಗೂಗೇನ ಇದು? ಕಾಗಿ ಮತ್ತು ಗೂಗಿ, ಹೌದು. ಅದಕ್ಕೊಂದು ಹೆಸರು ಬೇರೆ ಇಡ್ತೀನಿ. ಅದು ಹಾ ಹಾ ಬಣ್ಣ ಮತ್ತು ಮಾದು. ಹೌದು. ಇವರು ನಿಜವಾದ ದ್ವಾಪಾರ ಯುಗದಲ್ಲಿ ಇರುವಂತ ಧರ್ಮರಾಜರು ಇವರು. ಹೌದು ಹೌದು. ಈ ಕಾಗಿ ಮತ್ತು ಗೂಗಿ ಏನದಾವ್ ನೋಡು, ಈಗ ಅವ ಬಂದ ಇದು. ಸ್ವಾಮಿ ಮಾತಾಡವ ಗೂಗ್ಯವ. ಹೌದು. ಇವ ಇವ ಏನು ಇವ ಮಾನ್ಸಿದ ಮಾರ ಏನದ ನೋಡ್, ಕಾಗಿ ಗುಣ ಇವ. ಹೌದು ಹೌದು ಹೌದು. ಬರೇ ಸುಮಾರು ಬುದ್ಧಿ. ಹಾ ನೀನ್ ಏನ್ ಜಿಗಿದೆ ಆಡಿದ್ರು ಕೂಡಾನು ಹೌದು. ಹುಣ್ಣೂರು ಬೀರು ಸಿದ್ದನ ಆಶೀರ್ವಾದ, ನಿನ್ನೂರು ಮಲ್ಕಾರ್ ಸಿದ್ದನ ಆಶೀರ್ವಾದ ಇರುವವರೆಗೆ ನಿಮ್ಮಂತ ಲಪುಟ್ರಿಗೆ ಅಂಜುವಂತ ಮ್ಯಾಳ ನಮ್ದಲ್ಲ. ಹೌದು. ಇಟ್ಟು ಮಾತಾಡ್ಕೋತ ಹೋಗಿ ಹಾ ಪ್ರಶ್ನೆ ಕೇಳ್ದ. ಏನ್ ಕೇಳಿದ್ರಿಪ್ಪ? ಏನ್ ಕೇಳ್ದ ಅಂದ್ರ, ಏ ಗಪ್ರಿ ತಾಯಿಂದ್ರ ನೋಡ್ರಿ, ಬಾಳ ಲಕ್ಷ ವಿಚಾರವಂತ ಬುದ್ಧಿವಂತರ ನಾಡು ಇದು, ಭೂಮಿ ಇದು. ಇಲ್ಲಿ ರಗಡ ವಿದ್ವಾಂಸ ಕಲಾವಿದ್ರ ಅದಾರ. ಹಾ ನಮ್ಮ ಹಾಡಿನೇ ನಮ್ಮಲ್ಲಿ ಡೊಳ್ಳಿನ ಹಾಡು ಹಾಡೇ ಒಬ್ರು, ನಮ್ಮ ಶ್ರೀಶೈಲ್ ಮಾಸ್ತರ್ ಕೈಯಲ್ಲಿ ಕಲ್ತು ಒಬ್ರು ಪೊಲೀಸರಾದ್ರು. ಹೌದು. ನಮ್ಮ ಮೈಬೂನ್ ಕೈ ಒಳಗೆ ಕಲ್ತಂತ ರಾವತ್ ಉತ್ತರ ಕರ್ನಾಟಕದಲ್ಲಿ ಹೆಸರುವಾಸಿ ಆದ ಇಂಥ ಕಲಾವಿದ್ರ ಊರ. ಹೌದು. ಪ್ರಶ್ನೆ ನೋಡ್ರಿ, ಹಾ ಪಾರ್ವತಿ ತನ್ನ ಅಂಗೈಯಲ್ಲಿ ತಿದ್ದಿ ತೀಡಿ, ಹಾ ತಿಕ್ಕಿ ತಿದ್ದಿ ತೀಡಿ, ಅಂಗೈ ಒಳಗ ತಿಕ್ಕಿ ತಿದ್ದಿ ತೀಡಿ ಹಾ ಒಂದು ಕೂಸಿನ ತಯಾರು ಮಾಡ್ಯಾಳ. ಆ ಕೂಸಿನ ಹೆಸರು ಏನು? ಅವನೇ ಗಣಪತಿ. ಹುಚ್ಚ ನೀನು? ಹಾ ಗಣಪತಿ ಇಲ್ಲ. ಮೈ ಮೇಗಿನ ಮಣ್ಣು ತೆಗಿಬೇಕಾದ್ರ ತೆಗೆದು ಇಡಬೇಕಿಲ್ಲ ಅಂಗೈಯಲ್ಲಿ. ಹೌದು. ಅಂಗೈ ಹಚ್ಚಿ ತಿದ್ದಬೇಕು, ಇಲ್ಲ ಅದನ್ನ ತಿದ್ದಬೇಕ. ಹೌದಿಲ್ರಿ ಹಿರಿಯರ? ಹಾ ಹಾ ಇಂಥ ಶತ್ಮುಗ್ರ ಕಿವ್ರು ಅದಾರ ಇವ್ರು. ಪ್ರಶ್ನೆ ಕೇಳವ್ರಿ ಇವ್ರು. ಆದ್ರೆ ಪಾರ್ವತಿ ಏನು ಅಂಗೈಯಲ್ಲಿ ಏನು ಮಣ್ಣುವನ್ನು ಏನು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ತಿಕ್ಕಿ ತೀಡಿ ಎಲ್ಲ ಮಣ್ಣುವನ್ನು ತೆಗೆದು ಅಂಗೈ ಒಳಗಿಟ್ಟು ತಿಕ್ಕಿ ತಿಕ್ಕಿ ತೀಡಿ ತೀಡಿ ತಿದ್ದಿ ತಿದ್ದಿ ಮೂರ್ತಿಯನ್ನು ತಯಾರು ಮಾಡಿದಳು. ಯಾಕೆ ತಯಾರು ಮಾಡಿದಳು ಅಂದ ಕೂಡ್ಲೇನೆ, ಈ ಗಣಪತಿ ಹುಟ್ಟುಕಿತ್ತ ಪೂರ್ವದಲ್ಲಿ ದ್ವಾರ ಬಾಗಿಲು ಯಾರು ಕಾಯ್ತಿದ್ರು? ಯಾರಿಪ್ಪ? ನಂದೇಶ್ವರ ಕಾಯ್ತಿದ್ದ. ಹಾ ಹಾ ಪಾರ್ವತಿ ಸ್ನಾನವನ್ನು ಮಾಡುವಂತ ಸಂದರ್ಭದಲ್ಲಿ ನಂದಿ ಕಾಯ್ತಿದ್ದ. ಒಂದಾನ ಪರಮಾತ್ಮ ಬಂದ ಕೂಡಲೇ ನಂದಿ ಬಿಟ್ಟ ಪರಮಾತ್ಮನ. ಹೌದು. ಬಿಟ್ಟಂತ ಸಂದರ್ಭದಲ್ಲಿ ಪಾರ್ವತಿ ಏನು ತನ್ನ ಸ್ನಾನವನ್ನು ಮುಗಿಸಿ ಏನು ಅರಿವಿಯನ್ನು ಉಟ್ಕೊತಿದ್ಳು. ಆ ಸಂದರ್ಭದಲ್ಲಿ ಪಾರ್ವತಿ ಈ ಮನುಷ್ಯನಲ್ಲಿ ಕೋಪ ಬಂದ್ಬಿಡ್ತು. ಅಕಸ್ಮಾತ್ ಆಗಿ ನಾನು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ನಂದಿ ಅಕಸ್ಮಾತ್ ಆಗಿ ಬಿಟ್ರೆ ನನ್ನ ಪರಿಸ್ಥಿತಿ ಏನು? ನಾ ಈಗ ಬಟ್ಟಿ ಉಡಾಕತ್ತೀನಿ, ಈ ಮಾತು ಬೇರೆ ಯಾರನ್ರ ಬಿಟ್ರೆ ಗತಿ ಏನು ಅಂತೇಳಿ ಆ ಟೈಮ್ದಲ್ಲಿ ಮರ್ದಿನ ಏನು ಮಾಡಿದಳು? ತನ್ನ ಮೈ ಎಲ್ಲ ತಿಕ್ಕಿ ತಿಕ್ಕಿ ಮಣ್ಣುವನ್ನು ತೆಗೆದು ಅದನ್ನ ಅಂಗೈಯಲ್ಲಿಟ್ಟು ಅದನ್ನ ತೀಡಿ ತಿಕ್ಕಿ ಗಣಪತಿಯನ್ನು ತಯಾರು ಮಾಡಿದಳು. ನಿನ್ನ ಉತ್ತರ ಮುಗಿತೋ ಭೀಮಾ? ಮುತ್ತ ನಿನ್ನ ಬಲ್ಲೆಕ್ಕ ಆಯ್ತಾನದು? ನಂದು ಹೊಕ್ಕದ್ ಬಿಡು. ನಿಂದು ಒಂದು ಪ್ರಶ್ನೆ ಉತ್ತರ ಮುಗಿತಿಲ್ಲ. ಹೌದು. ಒಂದು ಮುಗಿತ್ತಲ್ಲ. ಇನ್ನೊಂದು, ಪಾರ್ವತಿ ಗರ್ಭಧಾರಣೆಯನ್ನು ಮಾಡಿ ಒಂದು ಕೂಸಿನ ಗಂಡ ಹೆಂಡತಿ ಸಂಘ ಮಾಡಿ, ಶಿವ ಪಾರ್ವತಿಯರು ಸಂಘ ಮಾಡಿ ಒಬ್ಬ ಗಣಪತಿಯನ್ನ ಹಡದಾಳ. ಒಂದು ಕೂಸಿನ ಹಡದಾಳ. ಆ ಕೂಸಿನ ಹೆಸರು ಏನು? ಅದಕ್ಕೆ ಎಷ್ಟು ತಲೆ ಅದಾವು?
ಹೌದಿಲ್ರಿ ಇದೇ ಪ್ರಶ್ನೆ ಕೇಳೇನಿಲ್ಲ. ಹಾ 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 ಹೇಳಕತ್ತ ಹೇಳ. ನಾನು ಹೇಳ್ತೀನ ಸುಳ್ಳು ಹೇಳಿದ್ನಪ್ಪ ಅಂದ್ರೆ ಬಡಿಗೆ ನಿನ್ನ ಬಲ್ಲೆಕ್ಕದ ಹಾಕು. ನನಗರೆ ಹಾಕು ಅವಂಗರೆ ಹಾಕು. ಸುಳ್ಳು ಯಾರು ಹೇಳ್ತಾರ ಆ ಬಡಿಗಿಲೆ ಬೇಸ್ನಿಗೆ ಹಾಕು, ನನಗೂ ಹಾಕು, ನಾನು ಒಪ್ಕೋತೀನಿ. ಅವ ತಪ್ಪು ಮಾತಾಡಿದ್ರು ನಾವು ಹಾಕು. ಹೌದು. ಆ ಪಾರ್ವತಿ ಏನು ಗರ್ಭಧಾರಣೆ ಮಾಡಿ ಒಂದು ಕೂಸಿನ ಏನು ಹಡ್ದಾಳ, ಆ ಕೂಸಿನ ಹೆಸರು ಏನು ಅಂತೇಳಿ ಹೇಳಿ ನೋಡು. ಹಾ ಆ ಕೂಸಿನವನ್ನ ಗರ್ಭಧಾರಣೆಯನ್ನು ಮಾಡಿ ಒಂದು ಕೂಸಿನ ಆ ಕೂಸಿಗೆ ಜನ್ಮ ಕೊಟ್ಟು ಮರ್ತ್ಯದಲ್ಲಿ ಯಾರಿಗೆ ಕೂಣ ಆಗಬಾರ್ದು, ಗಂಡ ಹೆಂಡತಿ ಸಂಘದಿಂದ ಕೂಸು ಬಂದದ ಅಂತ ತಿಳಿಬಾರ್ದು ಅಂತೇಳಿ ಹೋಗಿ ಪರಮಾತ್ಮನ ಜಡಿಯಲ್ಲಿ ಇಡ್ತಾಳ. ಆ ಜಡಿಯಲ್ಲಿ ಇಟ್ಟು ಆ ಪರಮಾತ್ಮ ಹೇಳಿದ ಕೂಡಲೇ ಜಡಿಯಲ್ಲಿ ಹುಡ್ತದ. ಆ ಪಾರ್ವತಿನೇ ಹಡದು ಜಡಿಯಲ್ಲಿ ಇಟ್ಟಿರ್ತಾಳ. ಆ ಕೂಸು ಜಡಿಯಾಗಿಂದ ಬಂದ ಕೂಡಲೇನೆ ಕೀರ್ತಿ ಮುಖ ಅಂತೇಳಿ ಅವನ ಹೆಸರ. ಅವನಿಗೆ 6 ಮುಖಗಳದಾವು. ಅವನ ಹೆಸರು ಕೀರ್ತಿ ಮುಖ. ಮುಗಿತಾ ಸಾಮ 2 ಮುಗಿದು ಅಲ್ಲ. ಇನ್ನು ಕಾಗಿ ಕಡೆ ಬರುನು. ಹೌದು. ಹಾಲ್ ಮತದಲ್ಲಿ ನಾನು ಹೇಳಿದಕ್ಕೆ ಒಪ್ಪಬೇಕು, ಒಂದು ಒಪ್ಪಲಿಲ್ಲ ಅಂದ್ರೆ ಉತ್ತರ ಹೇಳ್ಬೇಕು. ಹೌದು, ಹಿಂಗೆ ಅದ ಇದು ಉತ್ತರ ಅಂತ ಹೇಳ್ಬೇಕು. ಮತ್ತೆ ಅವ ಹೇಳ್ಯಾನ ನೋಡ್ರಿ ಅವತ್ತ. ಹಾ ಏನಾಗೋದು ಇಲ್ಲಿ ತಿಳಿಬೇಕು ಬಣ್ಣ ಅಂತೇಳಿ ಹಿಂದ್ ಕ್ಯಾಸೆಟ್ನಲ್ಲಿ ಹಾಡ್ರಿ ಹಂಗ ಹಿಂಗ ಅಂತೇಳಿ ಹೇಳ್ಯಾನ ನೋಡು. ಇನ್ನ ರಾವುತ್ ನನಗೊಂದು ಮಾತು ಹೇಳ್ದ. ಏನತ್ರಿಪ್ಪ? ನನಗೆ ಮೊದಲು ಅದನ್ನೇ ಹೇಳ್ಬೇಕಾಗಿತ್ತು. ಹಾ ಏ ನೀನು ಎಲ್ಲಪ್ಪ ಮಾಸ್ತರ, ಹಾ ಹಾ ಅದನ್ನ ತಪ್ಪಿನ, ನಾನು ಮೇನ್ ಪಾಯಿಂಟೇ ತಪ್ಪಿನ ಒಂದು. ಅದನ್ನ ಹೇಳಿ ಅವನ್ ಪ್ರಶ್ನೆಗೆ ಉತ್ತರ ಹೇಳತ್ ನನಗೆ ಹೇಳಿಲ್ಲ ರಾವುತ. ನೀನು ಬೀಗ ಹಾಕಿ ನಮಗ. ಅವ ನೋಡ್ ನಮ್ಮ ಮಳೆ ರಾವುತ, ನೀನು ಬೀಗ ಹಾಕಿ ಎಲ್ಲಿ ಕಲ್ತಿ ಅಂದ್ರ ಅವ್ರ ಕಾಕನ್ ದಿಮಾಕ್ ಅದ ಅವನಿಗೆ. ಅವ್ರ ಕಾಕ ಬರ್ದಾರಲ್ಲ ಅವ್ರ ಅಪ್ಪನ ಬಿಡು. ಮತ್ತ ಭೀಮರಾಯ್ ಸರ್ ಬಂದಾರ. ಒಂದು ಬಲು ಅದ ಒಂದು. ನಾನು ಯಾರಿಲ್ಲ ಮಾತಾಡುದಿಲ್ಲ. ಹಿಂದಿದೆ 1 ತಿಂಗಳು 1.5 ತಿಂಗಳ ಹಿಂದೆ ಇವ್ರು ಕೂಡ ಪುಣ್ಯಾತ್ಮರು ಇವರೇ ಇದ್ರು ದಿಂಡವಾರ ಗ್ರಾಮದಲ್ಲಿ. ನಾನು ಸ್ಪಷ್ಟವಾಗಿ ನನ್ನ ಜೀವನದ ಉಸುಲು ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೇನೆ ನಾನು ಎಲ್ಲಿಯಾದ್ರೂ ಎದ್ ನಿಂತು ಮಾತಾಡೋದು ಕಲ್ತಿದ್ರೆ ಅದು ಇಂಗ್ಲೇಶ್ವರ ಗ್ರಾಮ ಅಂದ್ರೆ ತಪ್ಪಾಗ್ಲಕ್ಕಿಲ್ಲ. ನಾನು ಹಿಂಗೆ ಹೇಳ್ತೀನೋ ರೌತ, ನಾನು ಬದಲು ಮಾತಾಡೋದಿಲ್ಲ ನನ್ನ ಜೀವನದಾಗೆ. ಹೌದು ಹೌದು. ನನಗೆ ಡೊಳ್ಳು ಹಾಡು ಕಲ್ಸಿ. ನನ್ನ ಮನೆಯಲ್ಲಿ ಒಂದು ಕುರಿ ಮರಿ ಇಲ್ಲ. ಇದು ಕಿವಿ ಹಿಡಿದು ಕಟ್ಟಾಕ ಒಂದು ಹಾಡಿಲ್ಲ, ಏನೂ ಇಲ್ಲ. ನಮ್ಮ 2 ಎತ್ತ ಒಕ್ಕಲ್ತನ ಕುರುಬ್ರು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಹೌದು. ಅಟ್ಟು ಮಳ್ಳ ಮಾಳಿಂಗ್ರಾಯಣ ಇಲ್ರಿ ಮಳ್ಳಲ್ ನಾವು. ನೀವು ತಂದು ನಾನು ಮಳ್ಳನ್ ಮಾಡ್ತಿರ್ಲ. ನಾವೊಂಥರ ಲಿಂಗಾಯತ್ರ ನಮ್ಮನಿ ಬೆಳೆದವ್ರು ನಾವು ಲಿಂಗಾಯತ್ರ ನಮ್ಮನಿ ಬೆಳೆದವ್ರು. ಅಲ್ಲಿ ಬೀರಪ್ಪ ಮಾಳಿಂಗ್ರಾಯನ್ ಜಾತ್ರೆ ಅಕ್ಕಾದ್ರೆ ರೇವಣಸಿದನ್ ಜಾತ್ರೆ ಅಕ್ಕಾದ್ ನಮ್ಮ ಊರಾಗ ಅಂದ್ರೆ ಪಟ್ಟಿ ಕೊಟ್ಟು ಆ ಕಡೆ ಏನ್ ಹಾಡ್ತಾರೋ ಏನ್ ಬಿಡ್ತಾರೋ ಏನ್ ಡೊಳ್ಳು ಬಡಿತಾರೋ ಯಾರು ಹಾಡ್ತಾರೋ ಏನು ಗೊತ್ತೇ ಇಲ್ಲ. ನಾನೇನು SSLC ಓದುವಂತ ಸಂದರ್ಭದಲ್ಲಿ ನನ್ನ ಏನ್ ತಾಯಿ ತವರೂರು ಇಂಗ್ಲೇಶ್ವರ ಇತ್ತು ನೋಡು, ಅಲ್ಲಿ ನಾನು ಜಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಶ್ರೀಶೈಲ ಹಾಡ್ತಿದ್ರು, ಜಕ್ಕಣ್ ಮಾಸ್ತರ್ ಮಾತಾಡ್ತಿದ್ರು, ಇದೇ ಭೀಮರಾಯ್ ಸರ್ ಇವ್ರು ಕೂಡ ಜವಳ ಹಾಕ್ತಿದ್ರು, ಪದ ಹೇಳ್ತಿದ್ರು. ಅವ್ರ ಹಾಡುವನ್ನು ಕೇಳಿ ಅವ್ರ ಮಾತುವನ್ನು ಕೇಳಿ ನಾನು ಹಿಂಗ್ ಎದ್ದು ನಿಂತು ಮಾತಾಡಬೇಕಲ್ಲ ಅಂತೇಳಿ ಒಂದೇ ರೇವಣ ಸಿದ್ಧಗ ಅಲ್ಲಿ ಒಂದೇ ಒಂದು ಮಾತು ಕೇಳಿದಕ್ಕ ಅದ್ರ ಕೃಪಾ ಆಶೀರ್ವಾದ ಎಲ್ಲಾದ್ರೂ ಆಗಿದ್ರ ಅದು ಇಂಗ್ಲೇಶ್ವರದ ರೇವಣ ಸಿದ್ಧನ ಆಶೀರ್ವಾದ ಅಂತೇಳಿ ನಾ ಕೈ ಎತ್ತಿ ಹೇಳಿ ಬಲ್ಯ. ನಾನು ಹೌದು. ಮುಗಿತಾರವತ ನಿಂದು. ಇವ್ ಮಣ್ಣ ಇಂಗ್ಲೇಶ್ವರ ಜಾತ್ರೆಗೆ ಬಂದಿದ್ದ ಇವ. ಹೌದು. ರಾವುತಪ್ಪ ನಮ್ಮ ಮಳೆ ಅವ. ಅವನೇ ಆಗ್ಯಾನಲ್ಲ ಹಳೇನೆ. ತಳೆ ಆಗ್ಯಾನಿಲ್ರಿ. ಈಗ ನಮ್ಮ ಮಳೆ ಬಂದಿದ್ದ ಅವಾಗ ಹೇಳಿ ನಿಮ್ಗ. ಹೌದು. ನೀ ಅವನಿಗೆ ಮಾವ ಅವ ನಮಗಳೇ ಆದ್ರೆ ನಮಗೂ ಒಬ್ರು ಮಾವ ಇರೋವ್ರೇ ರೀ. ಒಬ್ರು ಇರೋವ್ರೆ ಇರ್ಲಿ. ರಾವುತಂದು ಮುಗಿತ್ತಲ್ಲ. ಈ ಪುಣ್ಯಾತ್ಮ ಇರ್ಲಿ ಈ ಪುಣ್ಯಾತ್ಮ ಏನ್ ಕೇಳ್ದ ಹಾಲ್ ಮತದಲ್ಲಿ
ನಾನು ಹೇಳಿದಕ್ಕೆ ಒಪ್ಪಬೇಕು, ಒಪ್ಪಲಿಲ್ಲ ಅಂದ್ರ ಅದ್ರ ಉತ್ತರವನ್ನು ಹೇಳಬೇಕು, ಹೇಳಿ ಇಲ್ಲಿದಿಂದ ರೊಕ್ಕವನ್ನು ಒಯ್ಯಬೇಕು. ಪುಣ್ಯಾತ್ಮ ನೀನು ಕರೆ ಮಲ್ಕಾರ್ಸಿದ್ದನ ಮಗಾನೇ ನೀ ಆಗಿದ್ದಂದ್ರ ನೀನ್ ನಾನು ಹೇಳಿದಕ್ಕೆ ಒಪ್ಕೋಬೇಕು, ಒಂದು ಒಪ್ಪಲಿಲ್ಲ ಅಂದ್ರೆ ಹೇಳ್ಬೇಕಾದ್ರ ಉತ್ತರ ಹೇಳಿ ಎಲ್ಲ ಜನರು ಟಾಳಿ ಹೊಡಿಬೇಕು, ಟಾಳಿ ಹೊಡಿದ ಬಳಕ ರೊಕ್ಕ ಒಯ್ಬೇಕು. ಏನ್ ಕೇಳ್ಯಾನ ಅಂದ್ರ ಮಾಳಿಂಗರಾಯನ ಜಾತ್ರೆ ಆಗ್ತದ ಹುಲಿಜಂತಿಯಲ್ಲಿ. ಹೌದು. ಮಾಳಿಂಗರಾಯನ ಜಾತ್ರೆಯಲ್ಲಿ ಪೂಜಾರಿಗಳ ಬಿಟ್ಟು ಆ ಗುಡಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಚಾರ್ಜ್ ಅದ. ಹೌದು. ಒಬ್ಬೊಬ್ಬರಿಗೆ ಒಂದೊಂದು ಚಾರ್ಜ್ ಅದ. ಯಾರ್ಯಾರು ಯಾವ ಚಾರ್ಜ್ ಅದ? ಹರಳೆ ಸಮಾಜದವ್ರು ಅದಾರ, ಡ್ಯೂಟಿ ಹಿಡಿತಾರ, ಡ್ಯೂಟಿ. ಹೌದು. ಇವ್ರು ಯೂಟ್ಯೂಬ್ದವ್ರು ಅದಾರ. ನನ್ ಬಾಳ್ ಮಾತಾಡೋದಿಲ್ಲ, ಯಾಕಂದ್ರ ಜಾತಿಗಳ ಬಗ್ಗೆನೇ ಮಾತಾಡಬಾರ್ದು. ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಮಾತದು. ಯಾವ ಟೈಮ್ದಲ್ಲಿ ಏನಾಗ್ತದ ಗೊತ್ತಿಲ್ಲ. ಆಮೇಲೆ ಇನ್ನ ಕೆಳವರ್ಗದವ್ರು, ಆ ಕೆಳವರ್ಗದವರು ಒಬ್ರು ಡಪ್ ಬಡಿತಾರ. ಹೌದು. ಒಬ್ರು ಡಪ್ ಬಡಿತಾರ. ನಾವು ಕೆಳವರ್ಗದವ್ರೆ, ನಾನು ಕೆಳವರ್ಗದವನೇ. ಒಬ್ರು ಡಪ್ಪು ಬಡಿತಾರ, ಒಬ್ರು ಆ ಗುರು ಶಿಷ್ಯರ ಭೇಟಿಯನ್ನು ಹಳದಲ್ಲಿ ಆಗ್ತದ ನೋಡು, ಒಂದ್ ದೊಡ್ಡ ಜೇಂಡಾ ಹಿಡಿದಿರ್ತಾರ ನೋಡು. ಹೌದು. ಒಬ್ರು ಜೇಂಡಾ ಹಿಡಿದಿರ್ತಾರ. ಇವರು ಹರಳೆ ಸಮಾಜದವರು ಡ್ಯೂಟಿ ಹಿಡಿತಾರ. ಇನ್ನ ಅಲ್ಲಿ ಈ ಬೆಂಕಿಯನ್ನು ಹಾಕ್ತಾರ ನೋಡು, ಊದ ಏನು ಇದು ಹಿಡಿ ಮುಂದೆ ಮಾಳಿಂಗರಾಯಿಗೆ ದುಪಾರ್ತಿ ಕೋಟ್ಯಾಗೋಳ ಮಣಿತಾನದಲ್ಲಿ ಒಂದು. ಹೌದು. ಮುತ್ತ ಕೋಟ್ಯಾಗೋಳ ಮಣಿತಾನದಲ್ಲಿ ಆ ಕೋಟ್ಯಾಗೋಳ ಮಣಿತಾನದವ್ರು ಏನ್ ಮಾಡ್ತಾರಂದ್ರ ಸುತ್ತಿನ ದೇವ್ರಿಗೆ ನೀರ್ ಹಾಕ್ತಾರ. ಪೂಜಾರಿಗಳು ಹೇಳಿದ ಕೂಡ್ಲೇನೆ ಎಲ್ಲಾ ದೇವ್ರಿಗೆ ನೀರ್ ಹಾಕುದು. ಆ ಪೂಜಾರಿಗಳು ಮಾಳಿಂಗರಾಯನಿಗೆ ಏನ ದುಪಾರ್ತಿ ಬೆಳಗ್ತಿರ್ತಾರ ನೋಡು, ಆ ದುಪಾರ್ತಿ ಬೆಳಗು ಮುಂದೆ ಬೆಂಕಿಯನ್ನ ಮಾಡಿ ಬೆಂಕಿ ಕೆಂಡವನ್ನ ತಂದು ದುಪಾರ್ತಿಯಾಗ ಹಾಕುವಂತ ಕೆಲಸ ಯಾರಿಗದ? ಕೋಟ್ಯಾಗಳಿಗದ. ನೀವು ಕೇಳಿದಂತ ಉತ್ತರ ಮುಗಿಯಿತು. ಇದು ಅಲ್ಲ ಅಂದ್ರೆ ನೀನ್ ಹೇಳ್ಬೇಕು. ನಿಂದು ಇನ್ನೊಂದು ಉಳಿದದ. ಅವ್ರ ಏನ್ ಹೇಳಿದ್ರಂದ್ರ ಅಮೋಘ ಸಿದ್ಧಿಗೆ 4 ಮಂದಿ ಮಕ್ಕಳು, ಅವಧೂತ್ ಸಿದ್ಧ, ಬಿಳಿಯಾನ ಸಿದ್ಧ, ಸೋಮಾನ ಮುತ್ಯ, ಕಣ್ಣು ಮುತ್ಯ. ಹೌದು. 4 ಮಂದಿಯಿಂದ 21 ಮಂದಿ ಸತ್ಯಧರ್ಮರು, 21 ಮಂದಿಯಿಂದ 101 ಮಂದಿ ಸಿದ್ಧರು, 101 ಮಂದಿ ಸಿದ್ಧರಿಂದ 1700 ಮಂದಿ ಸತ್ಯ ಶರಣರು. ಇವ್ರೆಲ್ಲ ಜಾಗಗಳದಾವ, ಒಂದೊಂದು ತೌದಲ್ಲಿ ಎಲ್ಲ ಜಾಗಗಳದಾವ. ಮಾಳಿಂಗರಾಯಿಗೂ 4 ಮಂದಿ ಮಕ್ಕಳು, ರೆಬ್ರಾಯ ಬೀರ್ ಮುತ್ಯ, ಕಣ್ಣು ಮುತ್ಯ, ಸೋಮುತ್ಯ, 4 ಮಂದಿ ಮಕ್ಕಳು. ಹೌದು. 4 ಮಂದಿ ಮಕ್ಕಳಿಂದ ಎಷ್ಟು ಮೊಮ್ಮಕ್ಕಳು, ಎಷ್ಟು ಗಿರಿಮೊಮ್ಮಕ್ಕಳು, ಯಾವ ಊರಲ್ಲಿ ಎಲ್ಲೆಲ್ಲಿ ಅದಾವು. ನಮ್ಮಲ್ಲಿ ಒಂದು ಪದ್ಧತಿ ಅದ. ಹೆಂಗ್ರಿಪ್ಪ? ನಮ್ಮಲ್ಲಿ ಎಲ್ಲಾರ ಹೆಸರು ಬರೆದಿಡೋ ಪದ್ಧತಿ ಇಲ್ಲ. ಎಲ್ಲಾರ ಹೆಸರು ಸಂಗೊಳ್ಳಿ ರಾಯಣ್ಣ ಹೆಸರು ಬರೆದಿಟ್ರು ಸುವರ್ಣ ಅಕ್ಷರದಲ್ಲಿ. ಹೌದು. ಯಾರ ಹೊಟ್ಟ್ಯಾಗ ಹುಟ್ಟ್ಯಾನ ಅಂದ್ರೆ ಬರ್ಮಪ್ಪ ಮತ್ತು ಕೆಂಚಮ್ಮ, ಇವ್ರ ಹೊಟ್ಟ್ಯಾಗ ಹುಟ್ಟ್ಯಾನ. ಇವ್ರು ಮತ್ತ ಈ ಸಂಗೊಳ್ಳಿ ರಾಯಣ್ಣನಿಂದ ಮುಂದೆ ಅವ್ರ ಅಂಶನವ್ರು ಇವತ್ತಿನ ತನ ಅದಾರ. ನೀವು ಯೂಟ್ಯೂಬ್ನ್ಯಾಗ ನೋಡ್ತೀರಿ ನೀವು. ಹೌದು. ಅವ್ರ ಹೆಸರು ಯಾಕೆ ಬರ್ದು ಇಡ್ಲಿಲ್ಲ? ಯಾರ್ಯಾರು ಏನೇನು ಪವಾಡ ಮಾಡಿರ್ತಾರ ಅವ್ರ ಹೆಸರು ಬರೀ 1700 ಮಂದಿ ಅದಾರ ನಿಮ್ಮಲ್ಲಿ. ನಾಳೆ ನೀನು ಲಿಂಗೈಕ್ಯ ಆದಂದ್ರೆ ನಿಂದು 1701 ನಿಂದು ಒಂದು ಮಾಡುದೇ. ಉಮದಿ ಮಾಡಿಸಿದ ಮಾರ ಅಂತ ಹೇಳಿ ನಮ್ಮಲ್ಲಿ ಹೆಂಗ್ ಬರೀದಿಲ್ಲ. ಯಾರು ಪವಾಡ ಮಾಡ್ತಾರ, ಯಾರು ಸಿದ್ಧಾಟಿಗೆ ಮಾಡ್ತಾರ, ಅಂತವ್ರ ಹೆಸರು ಮಾತ್ರ ಬರ್ದಿಡ್ತಾರ. ಹೌದು. ಬರಗಾಲ ಸಿದ್ಧ ಯಾಕೆ ಬರ್ದಿಟ್ರು? ಅಂತವ್ರ ಹೆಸರು ಬರ್ದು ಮಾತ್ರ ಇಡ್ತಾರ, ಎಲ್ಲಾರ ಹೆಸರು ಬರ್ದಿಡುದಿಲ್ಲ. ನೀನ್ ಇಟ್ಟು ಹೇಳ್ದಿ ಇಟ್ಟೆಲ್ಲ ಭಯಂಕರ ಸೂರ್ ಪಂಡಿತ್ ನಮ್ನಿ ಹೇಳ್ದಿ ಇಟ್ಟೆಲ್ಲ ಜಿಗದಾಡಿ ಚಾಮರಾಜನಗರದ
ಮಂಡ್ಯ ಮೈಸೂರು ಅದಾವು, ಹೌದು. ಕೋಲಾರ ಚಿಕ್ಕಬಳ್ಳಾಪುರ ಅದಾವು, ಹಾ ಬೀರಲಿಂಗೇಶ್ವರ ದೇವಸ್ಥಾನ ಅದಾವಿಲ್ರಿ, ಬರ್ತಾವಿಲ್ರಿ ಯೂಟ್ಯೂಬ್ನಾಗ. ಹಾ ಹಾ ಮಂಡ್ಯದಲ್ಲಿ ಅದಾವು, ಚಾಮರಾಜನಗರದಲ್ಲಿ ಬೀರೇಶ್ವರ ದೇವಸ್ಥಾನ ಅದ, ಹೌದು. ಮೈಸೂರಿನಲ್ಲಿ ಅದ, ಮಂಗಳೂರು ಅದ, ಆಮೇಲೆ ಏನದ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಅದ. ಹೌದು. ನೀವು ರೊಕ್ಕ ಕೊಡೋ ಅವಶ್ಯಕತೆನೇ ಇಲ್ಲ. ನಾನು ಅವನು ಹೂ ಅನಿಸಿ ಬಿಡ್ರಿ. ಅವನಕ್ಕಿಂತ ಮೊದಲು ನನ್ನ ಜೀಪ್ ನಾನು ಕೊಗಟ್ನೂರು ದಾಟಿ ಬಿಡ್ತೀನಿ. ಅವನಿಗೆ ಹಿಂದಿಗಡಿಸಿದ ರೊಕ್ಕ ಕೊಟ್ಟರೆ ನಿಮ್ಮನ್ನ 2 ಪಟ್ಟು ಉಸುಲು ಮಾಡವ ನಾನು. ನೀ ಹೇಳ್ದಂಗ ಅವನಕ್ಕಿಂತ ಮೊದಲೇ ಊರ್ ದಾಟ್ತೀನಿ ನಾನು. ಬಾಳ್ ಕೇಳೋದಿಲ್ಲ. ಒಂದೇ ಒಂದು ಪ್ರಶ್ನೆ 18 ಪುರಾಣದಲ್ಲಿ